ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಮನೇಲಿ ಎಲ್ಲರೂ ಕೆಲಸಕ್ಕೆ ಹೋದ್ಮೇಲೆ ಎಷ್ಟೋ ಸಲ ರೆಸ್ಟ್ ಮಾಡ್ಬೋದು ಅನ್ಕೋತೀವಿ. ಆದರೆ ಮನೆ ಕ್ಲೀನಿಂಗ್ ಕೆಲಸ ಸ್ಟಾರ್ಟ್ ಆಗೋದೇ ಆವಾಗ. ಮನೆ ಕ್ಲೀನ್ ಆಗಿಲ್ಲ ಅಂದರೆ ರೆಸ್ಟ್ ಕೂಡ ಮಾಡೋಕೆ ಮನಸ್ಸು ಬರಲ್ಲ. ಮನೆ ಎಷ್ಟು ಶಾಂತಿಯಾಗಿರುತ್ತೋ ನಮ್ಮ ಮನಸ್ಸು ಕೂಡ ಅಷ್ಟೇ ಶಾಂತವಾಗಿರುತ್ತೆ ಅಲ್ವಾ. ಅದಕ್ಕೆ ಅನಿಸುತ್ತೆ ಎಷ್ಟೇ ಹುಷಾರಿಲ್ಲ ಅಂದರೂ ಕ್ಲೀನಿಂಗ್ ಕೆಲಸ ಅಂತ ಬಂದರೆ ಒಂಥರ ಹೆಣ್ಮಕ್ಳಿಗೆ ಸೂಪರ್ ಎನರ್ಜಿ ಬಂದ್ಬಿಡುತ್ತೆ ಅಂತ ಅನಿಸುತ್ತೆ. ನಾರ್ಮಲ್ ಆಗಿ ಮಾಡೋದಕ್ಕಿಂತ ಇನ್ನೂ ಸ್ವಲ್ಪ ಜಾಸ್ತಿನೇ ಕೆಲಸ ಮಾಡ್ಕೊತೀವಿ ಅಂತ ಅನಿಸುತ್ತೆ ಹುಷಾರು ಕೂಡ ಇಲ್ಲದೆ ಇದ್ದಾಗ. ನಾನು ಕೂಡ ಎಲ್ಲರೂ ಕೆಲಸಕ್ಕೆ ಹೋದ್ಮೇಲೆ ಮನೆ ಕ್ಲೀನಿಂಗ್ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಇವತ್ತು ಒಂದು ಹೆಲ್ತಿ ಡ್ರಿಂಕ್ ಅಂತೇಳಿ ರಾಗಿ ಸ್ಮೂದಿನ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಇದಕ್ಕೆ ರಾಗಿ ಗಂಜಿ ಬದಲಾಗಿ ನಾನಿಲ್ಲಿ ಮನೆಯಲ್ಲೇ ರಾತ್ರಿ ಮಾಡಿದ ಮುದ್ದೆ ಕೂಡ ಹಾಗೇನೆ ಸ್ವಲ್ಪ ಉಳ್ಕೊಂಡ್ಬಿಟ್ಟಿತ್ತು. ಅದನ್ನೇ ಬೆಳೆಸ್ಕೊಂಡು ರಾಗಿ ಸ್ಮೂದಿನ ಮಾಡ್ಕೊಳ್ಳೋಣ ಅಂತ ಅನ್ಕೋತಿದ್ದೀನಿ. ಯಾಕೆ ಅದನ್ನ ವೇಸ್ಟ್ ಮಾಡೋದು ಅಂದ್ಬಿಟ್ಟು. ಪ್ರೆಗ್ನೆನ್ಸಿ ಟೈಮಲ್ಲಿ ರಾಗಿನ ಬಳಸೋದ್ರಿಂದ ಇದರಲ್ಲಿ ಹೆಚ್ಚಾಗಿ ಕ್ಯಾಲ್ಸಿಯಂ ಇರೋದ್ರಿಂದ ಮಗು ಬೋನ್ ಡೆವಲಪ್ಮೆಂಟ್ಗೆ ಕೂಡ ಇದು ಹೆಲ್ಪ್ ಆಗುತ್ತೆ. ಇನ್ನು ಪ್ರೆಗ್ನೆನ್ಸಿ ಟೈಮಲ್ಲಿ ಕೆಲವೊಬ್ಬರಿಗೆ ಡಯಾಬಿಟಿಸ್ ಕೂಡ ಬರುತ್ತೆ, ಅಂಥವ್ರಿಗೆ ಕೂಡ ಬ್ಲಡ್ ಶುಗರ್ನ ಮ್ಯಾನೇಜ್ ಮಾಡೋದಕ್ಕೆ ಇದು ಸಖತ್ ಹೆಲ್ಪ್ ಆಗುತ್ತೆ. ಇಲ್ಲಿ ನಾನು ರಾತ್ರಿ ಮಿಕ್ಕಿದ ಮುದ್ದೆ ಇತ್ತು ಅಂತ ಹೇಳಿ ಅದನ್ನೇ ಬೆಳೆಸ್ಕೊಂತಾ ಇದ್ದೀನಿ. ನೀವು ಬೇಕಂದ್ರೆ ರಾಗಿ ಗಂಜಿನ ಕೂಡ ಮಾಡ್ಕೊಂಡು ಈ ಸ್ಮೂದಿನ ರೆಡಿ ಮಾಡ್ಕೊಳ್ಬಹುದು. ಇದನ್ನ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ಮಖಾನನ ಫಸ್ಟ್ ನಾನು ಒಂದು ಮಿಕ್ಸರ್ ಜಾರ್ಗೆ ಹಾಕೊಂಡು ಅದನ್ನ ಪೌಡರ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಪೌಡರ್ ಆದ್ಮೇಲೆ ಇದಕ್ಕೆ ಮುದ್ದೆನ ಮುರಿದು ಸಣ್ಣದಾಗಿ ಹಾಕೊಂಡಿದ್ದೀನಿ. ನೀವು ಗಂಜಿ ಕೂಡ ಹಾಕೊಳ್ಬಹುದು. ಅದಾದ್ಮೇಲೆ ಒಂದು ಸೇಬ್ನ ಹಾಕೊಂಡು ಒಂದು 4ರಿಂದ 5 ಖರ್ಜೂರನ ಸ್ವೀಟ್ಗೆ ಅಂತ ಹೇಳಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದಾದ್ಮೇಲೆ ಹಾಲನ್ನ ಹಾಕೊಂಡು ಗ್ರೈಂಡ್ ಮಾಡ್ಕೊಂಡು ಮೇಲ್ಗಡೆ ನಿಮ್ಗೆ ಇಷ್ಟ ಆಗಿರೋಂಥ ಡ್ರೈ ಫ್ರೂಟ್ಸ್ನ ಹಾಕೊಂಡ್ರೆ ರೆಡಿ ಆಗೋಯ್ತು. ಮುದ್ದೆ ಮಾಡ್ಕೊಳ್ಳೋದಿಕ್ ಬರಲ್ಲ ಆದರೆ ರಾಗಿ ಬೆನಿಫಿಟ್ಸ್ ಬೇಕು ಅಂತ ಹೇಳೋರು ಈ ರೀತಿ ಒಂದ್ಸಲ ಸ್ಮೂದಿನ ಟ್ರೈ ಮಾಡಿ. ಖಂಡಿತವಾಗ್ಲೂ ನಿಮಗೂ ಕೂಡ ಇದು ತುಂಬಾನೇ ಇಷ್ಟ ಆಗುತ್ತೆ.